ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಕಲಿಕಾ ವಿಧಾನಗಳ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಅದರಲ್ಲಿ EL ಥಾರ್ನ್ಡೈಕ್ ಜೊತೆಗೆ ಅಂತರ್ದೃಷ್ಟಿ ಕಲಿಕೆ ಕೊಹ್ಲರ್ ಅವ್ರದ್ದು, ಜೊತೆಗೆ ಶಾಸ್ತ್ರೀಯ ಅನುಬಂಧನ ಕಲಿಕೆ ಪೌಲ್ ಅವ್ರದ್ದು, ಅದಾದ ನಂತರ ಸಾಧಕ ಅನುಬಂಧನ ಕಲಿಕೆ ಸ್ಕಿನ್ನರ್ ಅವ್ರದ್ದು. ಓಕೆ, ಇಷ್ಟ ಆಗಿತ್ತು. ಈಗ ಕಲಿಕಾ ವರ್ಗಾವಣೆ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಕಲಿಕಾ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಒಂದು ಕೌಶಲ ಅಥವಾ ಒಂದು ಕೌಶಲದ ಕಲಿಕೆ ಮತ್ತೊಂದು ಕೌಶಲವನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಅದನ್ನ ನಾವೇನಂತ ಕರಿತೀವಿ? ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಒಂದು ಕೌಶಲದ ಕಲಿಕೆ ಮತ್ತೊಂದು ಕೌಶಲಕ್ಕೆ ಅಡ್ಡಿ ಉಂಟು ಮಾಡುತ್ತೆ. ಅದನ್ನ ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ತಾರೆ, ಅಥವಾ ಅಭ್ಯಾಸ ಅಡ್ಡಿ ಅಂತ ಕೂಡ ಕರೀತಾರೆ. ವಾನರಗಳು ಸೇರಿದಂತೆ ಮನುಷ್ಯ ಹಾಗೂ ಇತರ ಉನ್ನತ ಜೀವಿಗಳು ಹೆಚ್ಚು ಕಮ್ಮಿ ಪರಸ್ಪರ ಹೋಲುವ ಸಂದರ್ಭಗಳು ಎದುರಾದಾಗ ಅವುಗಳನ್ನ ಹೇಗೆ ನಿಭಾಯಿಸಬೇಕು ಎನ್ನುವಂತ ಕುಶಲತೆಯನ್ನ ಪ್ರದರ್ಶಿಸುತ್ತೆ. ಓಕೆ, ನೋಡಿ, ವಾನರಗಳು ಸೇರಿದಂತೆ ಮನುಷ್ಯ ಮತ್ತು ಉನ್ನತ ಜೀವಿಗಳು ಹೆಚ್ಚು ಕಮ್ಮಿ ಪರಸ್ಪರ ಹೋಲಿಕೆ ಇರುವಂತ ಸಂದರ್ಭಗಳು ಎದುರಾದಾಗ ಅವುಗಳನ್ನ ಹೇಗೆ ನಿಭಾಯಿಸಬೇಕು ಎಂಬ ಕುಶಲತೆಯನ್ನ ಪ್ರದರ್ಶಿಸುತ್ತೆ. ಈಗ ಕಲಿಕೆಯ ವರ್ಗಾವಣೆಯ ಮೂಲ ತತ್ವಗಳನ್ನ ನೋಡ್ತಾ ಹೋಗೋಣ. ಓಕೆ, ಕಲಿಕೆಯ ಅಥವಾ ಕಲಿಕಾ ವರ್ಗಾವಣೆಯ ಮೂಲ ತತ್ವಗಳ ಬಗ್ಗೆ ನೋಡ್ತಾ ಹೋಗೋಣ. ಚಲನ ಅಥವಾ ಮೌಖಿಕ. ಚಲನಾ ಕಲಿಕೆಯಲ್ಲಿ ಆಗಿರ್ಬೋದು, ಮೌಖಿಕ ಕಲಿಕೆಯಲ್ಲಿ ಆಗಿರ್ಬೋದು, ಇವುಗಳ ಒಂದು ಕಲಿಕೆಯಲ್ಲಿ ವರ್ಗಾವಣೆ ಆಗ್ಬೇಕಾದ್ರೆ ಕೆಳಕಂಡ ಅಂಶಗಳು ಪ್ರಭಾವ ಬೀರ್ತವೆ. ಓಕೆ, ಅಂದ್ರೆ ಚಲನಾ ಕಲಿಕೆಯಲ್ಲಿ ವರ್ಗಾವಣೆ ಆಗ್ಬೇಕಾದ್ರೂ ಕೂಡ ಕೆಲವೊಂದು ಅಂಶಗಳು ಪ್ರಭಾವ ಬೀರ್ತವೆ, ಮತ್ತೆ ಮೌಖಿಕ ಕಲಿಕೆಯಲ್ಲಿ ವರ್ಗಾವಣೆ ಆಗ್ಬೇಕಾದ್ರೂ ಕೂಡ ಅಂಶಗಳು ಪ್ರಭಾವವನ್ನ ಬೀರ್ತವೆ. ಯಾವುವು? ವಿಷಯಗಳಲ್ಲಿ ಹೋಲಿಕೆ, ತಾಂತ್ರಿಕತೆಯಲ್ಲಿ ಹೋಲಿಕೆ, ತತ್ವ ಅಥವಾ ನಿಯಮಗಳಲ್ಲಿ ಹೋಲಿಕೆ, ಈ ಎಲ್ಲಾ ಅಂಶಗಳು ಕೂಡ ಒಂದು. ಈಗ ಕಲಿಯುವ ವಿಷಯಗಳಲ್ಲಿ ಹೋಲಿಕೆ ಅಥವಾ ಕಲಿಯುವ ವಿಷಯದಲ್ಲಿ ಹೋಲಿಕೆಯನ್ನ ನೋಡೋದಾದ್ರೆ, ಕಲಿಯುವ ವಿಷಯಗಳಲ್ಲಿ ಹೋಲಿಕೆ ಇದ್ದಾಗ ಕಲಿಕಾ ಸುಧಾರಣೆ ಅಥವಾ ಕಲಿಕಾ ವರ್ಗಾವಣೆ ಏನಾಗುತ್ತೆ, ಅದು ಸುಲಭ ಆಗುತ್ತೆ. ಓಕೆ, ಅದನ್ನ ನಾವು ಕಲಿಕಾ ವರ್ಗಾವಣೆ ಸುಲಭ ಆಗುತ್ತೆ ಅಂದ್ರೆ ನಾವ್ ಅದನ್ನ ಏನ್ ಹೇಳ್ಬೋದು? ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಕಾರು ಓಡಿಸುವ ಅನುಭವ ಇರುವ ವ್ಯಕ್ತಿ ಮತ್ತೊಂದು ಜೀಪು, ಲಾರಿ ಇತ್ಯಾದಿಗಳನ್ನ ಸುಲಭವಾಗಿ ಓಡಿಸ್ತಾನೆ. ಕಾರಣ ಎರಡೂ ವಾಹನಗಳ ಓಡಿಸುವಿಕೆಯಲ್ಲಿ ಸಾಮ್ಯತೆ ಇರುತ್ತೆ. ಅದೇ ರೀತಿ ಗಣಿತದಲ್ಲಿ ಪರಿಣಿತನಾದವನು ತಾಂತ್ರಿಕ ಇಂಜಿನಿಯರಿಂಗ್ ಕೌಶಲಗಳನ್ನ ಸುಲಭವಾಗಿ ಕಲಿತಾನೆ. ಯಾಕೆ ಅಂದ್ರೆ ಗಣಿತ ಮತ್ತು ತಾಂತ್ರಿಕ ಇಂಜಿನಿಯರಿಂಗ್ ನ ಸಂಕೇತಗಳು ಮತ್ತು ಅವುಗಳ ಸಂಬಂಧದಲ್ಲಿ ತುಂಬಾ ಹೋಲಿಕೆ ಇರುತ್ತೆ. ಅದೇ ರೀತಿ ಎರಡು ಭಾಷೆಗಳ ವ್ಯಾಕರಣ, ಛಂದಸ್ಸುಗಳಲ್ಲಿ ಹೋಲಿಕೆ ಇದ್ರೆ ಒಂದು ಭಾಷೆ ಗೊತ್ತಿದ್ರೆ ಮತ್ತೊಂದು ಭಾಷೆ ಕಲಿಯುವುದು ತುಂಬಾ ಸುಲಭ ಆಗುತ್ತೆ. ಇದನ್ನ ನಾವು ಪಾಸಿಟಿವ್ ಲರ್ನಿಂಗ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ಅಥವಾ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ತೀವಿ. ಇನ್ನು ತಾಂತ್ರಿಕತೆಯಲ್ಲಿ ಹೋಲಿಕೆ, ಕಲಿಯುವ ಎರಡೂ ವಿಷಯಗಳ ತಾಂತ್ರಿಕತೆಯಲ್ಲಿ ಹೋಲಿಕೆ ಇದ್ರೆ ಕಲಿಕಾ ವರ್ಗಾವಣೆ ಸುಲಭ ಆಗುತ್ತೆ. ಇಲ್ಲಿ ತಾಂತ್ರಿಕತೆ ಅಂದ್ರೆ ಏನು? ಯಾವುದನ್ನ ಹೇಗೆ ನಿರ್ವಹಿಸಬೇಕೋ ಹಾಗೆಯೇ ನಿರ್ವಹಿಸುವುದು ಅಥವಾ ಮಾಡುವುದು. ಉದಾಹರಣೆಗೆ, ಮನೋವಿಜ್ಞಾನವನ್ನ ಆಳವಾಗಿ ಅಧ್ಯಯನ ಮಾಡಿದಂತ ವ್ಯಕ್ತಿ ಜೀವಿಗಳ ವರ್ತನೆಯನ್ನ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಪರಿಣಿತಿಯನ್ನ ಹೊಂದಿರ್ತಾನೆ. ಓಕೆ, ಇನ್ನು ತತ್ವ ಅಥವಾ ನಿಯಮಗಳಲ್ಲಿ ಸಾಮ್ಯತೆ, ಇದನ್ನ ನೋಡೋದಾದ್ರೆ ಕಲಿಯುವ ವಿಷಯಗಳ ತತ್ವ ಅಥವಾ ನಿಯಮಗಳಲ್ಲಿ ಹೋಲಿಕೆ ಇದ್ರೆ ಕಲಿಕಾ ವರ್ಗಾವಣೆ ತುಂಬಾ ಸುಲಭ ಆಗುತ್ತೆ. ಇದು ತಾಂತ್ರಿಕ ವರ್ಗಾವಣೆಗಿಂತ ಭಿನ್ನವಾದುದೇನಲ್ಲ. ಉದಾಹರಣೆಗೆ ನೋಡಿ, ಕೆಲವು ವಯಸ್ಕರಿಗೆ ಒಂದು ಸಮಸ್ಯೆ ಬಿಡಿಸುವುದು ಹೇಗೆ ಎಂದು ತರಬೇತಿ ನೀಡಲಾಯಿತು. ನಂತರ ಅವರು ಅದೇ ತತ್ವ ಅಥವಾ ನಿಯಮಗಳ ಹೋಲಿಕೆ ಇರುವ ಸಮಸ್ಯೆಯನ್ನ ಸುಲಭವಾಗಿ ಬಿಡಿಸುವಲ್ಲಿ ಯಶಸ್ವಿಯಾದರು. ಓಕೆ, ಈಗ ಮೇಲಿನ 3 ನಿಯಮಗಳು ಕೂಡಿ ಅಂತ ಏನ್ ನೋಡಿದ್ವಲ್ಲ ಅದನ್ನ ನೋಡ್ತಾ ಹೋದ್ರೆ, ಮೇಲಿನ 3 ನಿಯಮಗಳು ಕೂಡಿದ್ರೆ ಅಥವಾ ಒಂದೆರಡು ನಿಯಮಗಳು ಕೂಡಿದ್ರೆ ಅಲ್ಲಿ ಕೂಡ ಕಲಿಕಾ ವರ್ಗಾವಣೆ ಸುಲಭ ಆಗುತ್ತೆ. ಒಮ್ಮೆ ಪ್ರಚಲಿತವಿದ್ದ ನಂಬಿಕೆ ಅಂತ ಅಂದ್ರೆ, ಒಂದ್ ಕಾಲದಲ್ಲಿ ಇದ್ದಂತ ನಂಬಿಕೆ ಏನು ಅಂದ್ರೆ, ಒಂದು ವಿಷಯದಲ್ಲಿ ನೀಡಿದ ತರಬೇತಿಯು ಒಂದು ನಿರ್ದಿಷ್ಟ ಮನೋವೈಜ್ಞಾನಿಕ ಕ್ರಿಯೆಯನ್ನ ಬಲಗೊಳಿಸುತ್ತೆ ಅನ್ನೋದು. ಆದ್ರೆ ಕಲಿಕಾ ವರ್ಗಾವಣೆ ಬಗ್ಗೆ ನಡೆಸಿರುವಂತಹ ಅಧ್ಯಯನಗಳು ಈ ನಂಬಿಕೆಯನ್ನ ಸಮರ್ಥಿಸುವಲ್ಲಿ ವಿಫಲವಾಗಿದೆ. ಅಂದ್ರೆ ಒಟ್ಟಿನಲ್ಲಿ ಕಲಿಕಾ ವರ್ಗಾವಣೆ ಬಗ್ಗೆ ನಡೆದಿರುವಂತಹ ಅಧ್ಯಯನಗಳಿಂದ ದೃಢಪಟ್ಟಿರೋದು ಏನು ಅಂತ ಹೇಳಿದ್ರೆ ವಿಷಯಗಳ ತಾಂತ್ರಿಕತೆ, ತತ್ವ ಅಥವಾ ನಿಯಮಗಳಲ್ಲಿ ಹೋಲಿಕೆ ಇದ್ದಾಗ ಮಾತ್ರ ಕಲಿಕಾ ವರ್ಗಾವಣೆ ಆಗುತ್ತದೆಯೇ ವಿನಃ ಯಾವುದೇ ಮನೋವೈಜ್ಞಾನಿಕ ಕ್ರಿಯೆಯಿಂದ ಅಲ್ಲ ಅಂತ. ಕ್ಲಿಯರ್? ಈಗ ಕಲಿಕಾ ವರ್ಗಾವಣೆ
ಸಂಬಂಧಪಟ್ಟಂತೆ ಲೈನ್ ಅಲ್ಲಿ ಹೇಳ್ಬೋದು ಅಂತ ಅಂದ್ರೆ, ವಿಷಯಗಳ ತಾಂತ್ರಿಕತೆ, ತತ್ವ ಅಥವಾ ನಿಯಮಗಳಲ್ಲಿ ಹೋಲಿಕೆ ಇದ್ದಾಗ ಮಾತ್ರ. ಈಗ ನಾವು 3 ಪಾಯಿಂಟ್ಸ್ ಏನ್ ನೋಡಿದ್ವಲ್ವಾ ಮೇಲ್ಗಡೆ, ಆ 3 ಪಾಯಿಂಟ್ಸ್ ಅಲ್ಲಿ 3 ಆಗಿರ್ಬೋದು ಅಥವಾ ಒಂದನ್ನ ಬಿಟ್ಟು ಇನ್ನ 2 ಆಗಿರ್ಬೋದು, ಅವುಗಳಲ್ಲಿ ಸಾಮ್ಯತೆ ಇದ್ದಾಗ ಮಾತ್ರ ಕಲಿಕಾ ವರ್ಗಾವಣೆ ಆಗುತ್ತೆ ವಿನಃ ಯಾವುದೇ ಮನೋವೈಜ್ಞಾನಿಕ ಕ್ರಿಯೆಯಿಂದ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇದಿಷ್ಟು ಕೂಡ ಧನಾತ್ಮಕ ಕಲಿಕಾ ವರ್ಗಾವಣೆ ಬಗ್ಗೆ ಹೇಳುತ್ತೆ. ಅಂದ್ರೇನು, ಕಲಿಯುವ ವಿಷಯದಲ್ಲಿ ಹೋಲಿಕೆ ಇದ್ದಾಗ, ಆಮೇಲೆ ತಾಂತ್ರಿಕತೆಯಲ್ಲಿ ಹೋಲಿಕೆ ಇದ್ದಾಗ, ಜೊತೆಗೆ ತತ್ವ ಅಥವಾ ನಿಯಮಗಳಲ್ಲಿ ಸಾಮ್ಯತೆ ಇದ್ದಾಗ, ಈ 3 ಸಂದರ್ಭಗಳಲ್ಲಿ ಏನಂತ ಹೇಳುತ್ತೆ, ಇಂಥ ಒಂದು ಸಂದರ್ಭಗಳಲ್ಲಿ ಮಾತ್ರ ಕಲಿಕಾ ವರ್ಗಾವಣೆ ಆಗುತ್ತೆ ವಿನಃ ಮನೋವೈಜ್ಞಾನಿಕ ಕ್ರಿಯೆಯಿಂದ ಅಲ್ಲ ಅಂತ. ಓಕೆ, ಸೊ ಈಗ ಅಭ್ಯಾಸ ಅಡ್ಡಿ. ಈ ಅಭ್ಯಾಸ ಅಡ್ಡಿ ಅನ್ನುವಂಥದ್ದು ನಾವೇನಂತ ಹೇಳ್ತೀವಿ, ನೆಗೆಟಿವ್ ಕಲಿಕಾ ವರ್ಗಾವಣೆಗೆ ಇದು, ಅಂದ್ರೆ ಋಣಾತ್ಮಕ ಕಲಿಕಾ ವರ್ಗಾವಣೆಗೆ ಯಾವ ರೀತಿ ಅಂತ ನಾವಿವಾಗ ನೋಡ್ತಾ ಹೋಗ್ತೀವಿ. ಆರಂಭದ ಕಲಿಕೆಯಲ್ಲಿ ಇವಾಗ ಇವು 3 ಏನ್ ನೋಡಿದ್ವಲ್ವಾ, ಇದು 3 ಕೂಡ ಇಲ್ಲಿ ಬಂದಂತ ಎಕ್ಸಾಂಪಲ್ಸ್ ಕೂಡ ಪಾಸಿಟಿವ್, ಅಂದ್ರೇನು ಧನಾತ್ಮಕ ಕಲಿಕಾ ವರ್ಗಾವಣೆಗೆ ಎಕ್ಸಾಂಪಲ್ಸ್ ಆಗಿದ್ವು, ಮತ್ತೆ ಅದ್ರ ಬಗ್ಗೆ ಆಗಿತ್ತು. ಈಗ ಋಣಾತ್ಮಕ ಕಲಿಕಾ ವರ್ಗಾವಣೆ ನೋಡಿ. ಆರಂಭದ ಕಲಿಕೆಯಲ್ಲಿ ನಾವು ಮಾಡುವ ತಪ್ಪುಗಳು ನಮ್ಮ ಹಳೆಯ ಅಭ್ಯಾಸದ ಪರಿಣಾಮವಾಗಿ ತೋರುವ ಅನುಚಿತ ಅನುಕ್ರಿಯಾ ವರ್ಗಾವಣೆ ಆಗಿರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಅನುಚಿತ ವರ್ತನೆಗಳನ್ನ ತೆಗೆದು ಹಾಕೋದಲ್ಲಿ ತುಂಬಾ ಕಷ್ಟಪಡ್ತೀವಿ. ನಮ್ಮ ಹಿಂದಿನ ಅನುಭವ ಅಥವಾ ತರಬೇತಿ ಅನೇಕ ಹಿತಕರ ಹಾಗೂ ಅಹಿತಕರ ಅಂಶಗಳನ್ನ ಒಳಗೊಂಡಿರುತ್ತೆ. ಆದ್ದರಿಂದ ಕಲಿಕಾ ವರ್ಗಾವಣೆಯಲ್ಲಿ ಹಿಂದಿನ ತರಬೇತಿ ಪೂರಕವಾಗಿದೆಯೇ ಅಥವಾ ಅಡ್ಡಿ ಉಂಟು ಮಾಡ್ತಾ ಇದೆಯೇ ಅನ್ನೋದನ್ನ ನಾವು ಗಮನಿಸಬಹುದು. ದೈನಂದಿನ ಬದುಕಿನಲ್ಲಿ ಅಡ್ಡಿಯನ್ನ ಕಾಣಬಹುದು. ಈಗ ಎಡಭಾಗದ ಚಾಲನಾ ಸೌಲಭ್ಯದ ಕಾರನ್ನ ಓಡಿಸುವಂತಹ ಅಭ್ಯಾಸ ಇರುವ ವ್ಯಕ್ತಿ ಬಲಭಾಗದ ಚಾಲನಾ ಸೌಲಭ್ಯ ಇರುವ ಕಾರನ್ನ ಓಡಿಸೋದಕ್ಕೆ ತುಂಬಾ ಕಷ್ಟಪಡ್ತಾನೆ. ಇದಕ್ಕೆ ಕಾರಣ ಏನು? ಹಳೆಯ ಅಭ್ಯಾಸದ ಅಡ್ಡಿ. ಯಾಕೆ? ನಮ್ಮ ಮಾತುಗಳಲ್ಲೂ ಕೂಡ ಅಭ್ಯಾಸ ಅಡ್ಡಿಯನ್ನು ನಾವು ಕಾಣಬಹುದು. ಈಗ ನೋಡಿ, ಗ್ರಾಮೀಣ ಭಾಷೆಯ ಅಭ್ಯಾಸವಿರುವಂತಹ ವ್ಯಕ್ತಿ ಗ್ರಾಂಥಿಕ ಭಾಷೆಯನ್ನ ಮಾತನಾಡೋದಕ್ಕೆ ತುಂಬಾ ಕಷ್ಟಪಡ್ತಾನೆ. ಕಾರಣ ಆತನ ಹಳೆಯ ಅಭ್ಯಾಸದ ಅಡ್ಡಿ. ಅಂದ್ರೆ ಅಯ್ಯೋ ನನ್ಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ, ಹಂಗಾಗಿ ಅದ್ ಬರೋದಿಲ್ಲ ಅಂತ ಹೇಳ್ತೀವಲ್ಲ, ಅದನ್ನೇ ಅಭ್ಯಾಸ ಅಡ್ಡಿ ಅಂತ. ಇದಕ್ಕೆ ನಾವು ಪ್ರತಿಕೂಲ ಕಲಿಕಾ ವರ್ಗಾವಣೆ ಅಥವಾ ಋಣಾತ್ಮಕ, ಓಕೆ, ಧನಾತ್ಮಕ, ಋಣಾತ್ಮಕ, ಅನುಕೂಲ, ಪ್ರತಿಕೂಲ. ಓಕೆ, ಸೊ ಈ ರೀತಿಯಾದಂತ ಕಲಿಕಾ ವರ್ಗಾವಣೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇನ್ನು ಧನಾತ್ಮಕ ಕಲಿಕಾ ವರ್ಗಾವಣೆಯಿಂದ ಅಂದ್ರೆ ಧನಾತ್ಮಕ ಕಲಿಕಾ ವರ್ಗಾವಣೆಯಂತೆ ಋಣಾತ್ಮಕ ಕಲಿಕಾ ವರ್ಗಾವಣೆ ಕೂಡ ಅಂದ್ರೆ ಏನಂತ ಹೇಳ್ಬೋದು, ಈಗ ಧನಾತ್ಮಕ ಕಲಿಕಾ ವರ್ಗಾವಣೆ ತರಾನೇ ಋಣಾತ್ಮಕ ವರ್ಗಾವಣೆ ಕೂಡ ವಿಷಯದಲ್ಲಿ ತಾಂತ್ರಿಕತೆಯಲ್ಲಿ ತತ್ವ ಹಾಗೂ ನಿಯಮಗಳಲ್ಲಿ ಹೋಲಿಕೆ ಇರುವುದರಿಂದ ಇದು ಉಂಟಾಗುತ್ತೆ. ಈ ಅಂಶಗಳು ಹೊಸ ಕಲಿಕಾ ಸನ್ನಿವೇಶ ಬಯಸುವ ಅಂಶಗಳಿಗೆ ವಿರುದ್ಧವಾಗಿರುತ್ತೆ. ಅಂದ್ರೆ ನಾವಲ್ಲೇನು ಧನಾತ್ಮಕ ಕಲಿಕಾ ವರ್ಗಾವಣೆಯಲ್ಲಿ ಕೆಲವೊಂದು ಅಂಶಗಳನ್ನ ನೋಡಿದ್ವಿ, ಅಂದ್ರೇನು, ವಿಷಯದಲ್ಲಿ ಸಾಮ್ಯತೆ, ಓಕೆ, ಒಂದೇ ವಿಷಯವನ್ನ ಒಳಗೊಂಡಿರ್ಬೇಕು, ಸಾಮ್ಯತೆ ಒಳಗೊಂಡಿರ್ಬೇಕು, ಓಕೆ, ನಿಯಮಗಳು ಹೋಲಿಕೆ ಇರಬೇಕು. ಆದ್ರೆ ಈ ಒಂದು ಅಂದ್ರೆ ಹೊಸ ಕಲಿಕಾ ಸನ್ನಿವೇಶದಲ್ಲಿ ಆ ಎಲ್ಲಾ ಅಂಶಗಳು ವಿರುದ್ಧವಾಗಿ ಇರೋದ್ರಿಂದ ಇಲ್ಲಿ ಋಣಾತ್ಮಕ ವರ್ಗಾವಣೆ ಉಂಟಾಗುತ್ತೆ. ಓಕೆ, ದ್ವಿಪಾರ್ಷಿಕ ವರ್ಗಾವಣೆ ಅಂದ್ರೇನು, ಬೈಲ್ಯಾಟ್ರಲ್ ಟ್ರಾನ್ಸ್ಫರ್. ಹೀಗಂದ್ರೆ ಏನು? ಇದ್ರ ಬೇಸ್ ಮೇಲೆ ಕೆಲವೊಂದ್ಸತಿ ಏನಾಗುತ್ತೆ, ಕ್ವೆಶನ್ಸ್ ಕೇಳ್ತಾರೆ, ಅಪ್ಲೈಡ್ ಕ್ವೆಶನ್ಸ್. ಈಗ ಆಲ್ರೆಡಿ ಕೆಲವರಿಗೆ ಗೊತ್ತಿರ್ಬೋದು, ನೀವು ಓದ್ತಾ ಹೋದ್ರೆ ಇದರಲ್ಲಿ ಗೊತ್ತಾಗುತ್ತೆ. ಯಾರಾದ್ರೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿರತ್ತೆ ನೋಡಿ. ಒಂದು ಅಂಗದಲ್ಲಿ ಪಡೆದ ತರಬೇತಿ ಮತ್ತೊಂದು ಅಂಗಕ್ಕೆ ವರ್ಗಾವಣೆಯಾದ್ರೆ ಅದನ್ನ ದ್ವಿಪಾರ್ಷಿಕ ವರ್ಗಾವಣೆ. ಬೈಲ್ಯಾಟ್ರಲ್ ಟ್ರಾನ್ಸ್ಫರ್ ಅಂದ್ರೆ ಏನು? ಒಂದು ಅಂಗ ಇದರಲ್ಲಿ ಪಡೆದಂತಹ ತರಬೇತಿ ಮತ್ತೊಂದು ಅಂಗಕ್ಕೆ ವರ್ಗಾವಣೆ ಆದ್ರೆ ಅದನ್ನ ದ್ವಿಪಾರ್ಷಿಕ ವರ್ಗಾವಣೆ ಅಂತ ಹೇಳ್ತೀವಿ. ಉದಾಹರಣೆಗೆ, ಬಲಗೈಯಲ್ಲಿ ಕಲ್ತಿದ್ವು ಅಥವಾ ಪಡೆದಂತಹ ತರಬೇತಿ ಎಡಗೈಯಲ್ಲಿ ಮಾಡಬಹುದಾದರೆ ಅದನ್ನ ದ್ವಿಪಾರ್ಷಿಕ ವರ್ಗಾವಣೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಬಲಗೈಯಲ್ಲಿ ಮಾತ್ರ ಕಲ್ತಿರ್ತೀವಿ, ಅದನ್ನ ಎಡಗೈಯಲ್ಲೂ ಮಾಡಬಹುದು, ಅದನ್ನೇನಂತ ಹೇಳ್ತೀವಿ? ದ್ವಿಪಾರ್ಷಿಕ ವರ್ಗಾವಣೆ ಅಂತ ಹೇಳ್ತೀವಿ. ದ್ವಿಪಾರ್ಷಿಕ ವರ್ಗಾವಣೆಯನ್ನ ಒಂದು ಪ್ರಯೋಗದ ಮೂಲಕ ತೋರಿಸಬಹುದು. ಯಾವ ತರ? ಇಲ್ಲಿ ಪ್ರಯೋಗಾರ್ಥಿ ಮೊದಲು ಒಂದು ಬಾರಿ ಕನ್ನಡಿಯಲ್ಲಿ ನೋಡ್ಕೊಂಡು ಎಡಗೈಯಲ್ಲಿ ನಕ್ಷತ್ರವನ್ನ ಸ್ಟೈಲಸ್ ನಿಂದ ವೇಗವಾಗಿ ಮತ್ತು ಸಾಧ್ಯವಾದಷ್ಟು ತಪ್ಪಿಲ್ಲದೆ ತಿದ್ದಬೇಕು. ಸೊ ತಿದ್ದಿದ ನಂತರ ತಿದ್ದಲು ತೆಗೆದುಕೊಂಡಂತ ಕಾಲ ಮತ್ತು ಮಾಡಿದ ತಪ್ಪುಗಳನ್ನ ದಾಖಲನ್ನ ಮಾಡ್ಕೊಳ್ಬೇಕು. ನಂತರ ಬಲಗೈನಿಂದ ನಕ್ಷತ್ರವನ್ನ 6 ಬಾರಿ ತಿದ್ದುವಂತೆ ಹೇಳ್ಬೇಕು. ಬಲಗೈನಿಂದ 6 ಬಾರಿ ತಿದ್ದಿದ ಅನುಭವ ಪಡೆದ ಮೇಲೆ ಪ್ರಯೋಗಾರ್ಥಿಯನ್ನ ಎಡಗೈನಿಂದ ನಕ್ಷತ್ರವನ್ನ ಕನ್ನಡಿಯಲ್ಲಿ ನೋಡಿಕೊಂಡು ತಿದ್ದುವಂತೆ ಹೇಳ್ಬೇಕು. ಸೊ ತಿದ್ದಲು ತೆಗೆದುಕೊಂಡಂತ ಕಾಲ ಮತ್ತು ಮಾಡಿದ ತಪ್ಪುಗಳನ್ನ ದಾಖಲೆ ಮಾಡ್ಕೊಳ್ಬೇಕು. ಆಗ ಮೊದಲು ಎಡಗೈನಿಂದ ತಿದ್ದಿದಾಗ
ತೆಗೆದುಕೊಂಡಂತ ಕಾಲ ಮತ್ತು ಮಾಡಿದ ತಪ್ಪುಗಳ ಜೊತೆ ಕೊನೆಯಲ್ಲಿ ಎಡಗೈನಿಂದ ತಿದ್ದಿದಾಗ ತೆಗೆದುಕೊಂಡಂತ ಕಾಲ ಮತ್ತು ಮಾಡಿದ ತಪ್ಪುಗಳನ್ನ ಹೋಲಿಕೆ ಮಾಡಬೇಕು. ಸೊ ಮೊದಲ ಪ್ರಯತ್ನಕ್ಕಿಂತ ಎರಡನೇ ಪ್ರಯತ್ನದಲ್ಲಿ ಕಡಿಮೆ ಕಾಲ ತೆಗೆದುಕೊಂಡು ಕಡಿಮೆ ತಪ್ಪುಗಳನ್ನ ಮಾಡಿದ್ರೆ ಆಗ ಕಲಿಕಾ ವರ್ಗಾವಣೆ ಆಗಿದೆ ಅಂತ ಹೇಳ್ತೀವಿ. ಅದನ್ನ ಬೈಲ್ಯಾಟ್ರಲ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು. ಈಗ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಈಗ ಇಲ್ಲಿಯವರೆಗೂ ಕಲಿಕಾ ವರ್ಗಾವಣೆಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ಪಾಸಿಟಿವ್, ನೆಗೆಟಿವ್, ಆಮೇಲೆ ಬಯಲಾಟ್ರಲ್ ಟ್ರಾನ್ಸ್ಫರ್ ಅಂತ ಹೇಳಿ ನೋಡಿದ್ವಿ. ಈಗ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ವೆರಿ ಇಂಪಾರ್ಟೆಂಟ್. ಸಾಧಕ ಅನುಬಂಧ ಕಲಿಕೆ ಹಾಗೂ ಶಾಸ್ತ್ರೀಯ ಅನುಬಂಧ ಕಲಿಕೆಗಳಲ್ಲಿ ವರ್ತನೆಯನ್ನ ಪರಿಣಾಮಗಳ ಮೂಲಕ ಕಲಿಯಲಾಗುವುದು, ನಿರ್ವಹಿಸಲಾಗುವುದು ಅಥವಾ ಮಾರ್ಪಡಿಸಲಾಗುವುದು. ಈ ಪರಿಣಾಮಗಳನ್ನ ಪುನರ್ಬಲನಗಳು ಅಂತ ಹೇಳಿ ಹೇಳ್ತೀವಿ. ಆ ಪುನರ್ಬಲನ ಬಹುಮುಖಿ ಲಕ್ಷಣಗಳನ್ನ ಒಳಗೊಂಡಿದ್ದು ಅದು ಒಂದು ಪ್ರತಿಕ್ರಿಯೆಯ ದಿಕ್ಕು ಅಥವಾ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ. ಪುನರ್ಬಲನದ ಲಕ್ಷಣ ಏನು ನೋಡಿ? ಪುನರ್ಬಲ ಅಂತ ಏನ್ ಹೇಳ್ತೀವಿ ಅದರ ಒಂದು ಲಕ್ಷಣ ಅಂತ ಹೇಳಿದಾಗ ಧನಾತ್ಮಕ, ಋಣಾತ್ಮಕ ಸಂಖ್ಯೆ ಅಥವಾ ಪುನರಾವರ್ತನೆ, ಶ್ರೇಷ್ಠ, ಕಳಪೆ ಮತ್ತು ನಿರಂತರ, ಇಲ್ಲವೇ ಬಿಟ್ಟು ಬಿಟ್ಟು ಕಾಣಿಸಿಕೊಳ್ಳುವಂತಹ ಪುನರ್ಬಲನ ಆಗಿರ್ಬೋದು. ಈ ಎಲ್ಲಾ ಅಂಶಗಳು ಕೂಡ ಸಾಧಕ ಅನುಬಂಧ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ. ಈ ರೀತಿಯಾಗಿ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಮತ್ತೊಂದು ಅಂಶ ಅಂದ್ರೆ ಪ್ರತಿಕ್ರಿಯೆಯ ಸ್ವಭಾವ ಅಥವಾ ಅನುಬಂಧಗೊಳಿಸಬೇಕಾದಾಗ ವರ್ತನೆಯ ಅಥವಾ ಅನುಬಂಧಗೊಳಿಸಬೇಕಾದಂತಹ ವರ್ತನೆಯ ಸ್ವಭಾವ, ಪುನರ್ಬಲನ ಮತ್ತು ಪ್ರತಿಕ್ರಿಯೆ ನಡುವಿನ ಕಾಲಾವಧಿ ಕೂಡ ಸಾಧಕ ಅನುಬಂಧ ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಅಂಶಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಮೊದಲನೇದು ಟೈಪ್ಸ್ ಆಫ್ ರಿಇನ್ಫೋರ್ಸ್ಮೆಂಟ್ ಅಂದ್ರೇನು? ಪುನರ್ಬಲನದ ವಿಧಗಳು. ಪುನರ್ಬಲನ ಧನಾತ್ಮಕ ಅಥವಾ ಋಣಾತ್ಮಕವಾಗಿ ಇರ್ಬೋದು. ವೆದರ್ ಇಟ್ ಮೇ ಬಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಥವಾ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್. ಈಗ ನಾವು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಇಂದ ಹಿತಕರ ಪರಿಣಾಮಗಳನ್ನ ಉಂಟು ಮಾಡಬಹುದು. ಅವು ಉಂಟಾಗುವಂತಹ ಪ್ರತಿಕ್ರಿಯೆಗಳನ್ನ ಬಲಗೊಳಿಸುತ್ತೆ. ಓಕೆ, ಧನಾತ್ಮಕ ಪುನರ್ಬಲನಗಳು ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತವೆ. ಅಂದ್ರೇನು? ಆಹಾರ, ನೀರು, ಬಹುಮಾನ, ಹೊಗಳಿಕೆ, ಸ್ಥಾನಮಾನ, ಗೌರವ, ಸುದ್ದಿ ಮುಂತಾದವು. ಇದಿಷ್ಟು ಏನಾಯ್ತು? ಧನಾತ್ಮಕ ಪುನರ್ಬಲನಗಳಾಯ್ತು. ಈಗ ಋಣಾತ್ಮಕ ಪುನರ್ಬಲನಗಳು ಅಂತ ಹೇಳಿದಾಗ ಅಹಿತಕರ ಮತ್ತು ನೋವನ್ನ ಉಂಟು ಮಾಡುವ ಪ್ರಚೋದನೆಗಳು. ಕಹಿ ಅಥವಾ ನೋವಿನ ಅನುಭವದಿಂದ ತಪ್ಪಿಸಿಕೊಳ್ಳಲು ಜೀವಿಗಳು ತೋರುವಂತಹ ಪ್ರತಿಕ್ರಿಯೆಗಳೇ ಋಣಾತ್ಮಕ ಪುನರ್ಬಲನಗಳು ಅಥವಾ ಪ್ರತಿಬಲನಗಳು ಅಂತ ಹೇಳ್ತೀವಿ. ಆದ್ದರಿಂದ ಋಣಾತ್ಮಕ ಪ್ರತಿಬಲನಗಳು ದೂರ ಸರಿಯುವ ಇಲ್ಲವೇ ತಪ್ಪಿಸಿಕೊಳ್ಳುವ ತಂತ್ರಗಳನ್ನ ಕಲಿಸ್ತವೆ. ಉದಾಹರಣೆಗೆ, ಚಳಿಯಿಂದ ಪಾರಾಗೋದಕ್ಕೆ ಉಣ್ಣೆ ಬಟ್ಟೆಯನ್ನ ನಾವು ಧರಿಸ್ತೀವಿ. ಮನೆಯನ್ನ ಬೆಚ್ಚಗಿಡೋದಕ್ಕೆ ಕಟ್ಟಿಗೆಯನ್ನ ಒರೆಸ್ತೀವಿ. ಇಲ್ಲವೇ ವಿದ್ಯುತ್ ತಾಪಕಗಳನ್ನ ಇಟ್ಕೊಂಡಿರ್ತೀವಿ. ದುಷ್ಟರಿಂದ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಯಾಕೆ ಅಂದ್ರೆ ಅವರಿಂದ ಅಪಾಯ ಆಗಬಹುದು ಅಂತ ಹೇಳಿ. ಓಕೆ, ಋಣಾತ್ಮಕ ಪುನರ್ಬಲನ ಶಿಕ್ಷೆ ಅಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಶಿಕ್ಷೆಯ ಪ್ರಯೋಗದಿಂದ ಪ್ರತಿಕ್ರಿಯೆ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಥವಾ ಅದು ಪೂರ್ತಿಯಾಗಿ ದಮನಗೊಳ್ಳುತ್ತೆ. ಆದ್ರೆ ಋಣಾತ್ಮಕ ಪುನರ್ಬಲನ ದೂರ ಸರಿಯುವ ಇಲ್ಲವೇ ತಪ್ಪಿಸಿಕೊಳ್ಳುವ ವರ್ತನೆಯನ್ನ ಅದು ಹೆಚ್ಚು ಮಾಡುತ್ತೆ. ಯಾವ ತರ? ಕಾರಿನ ಮುಂದೆ ಕುಳಿತಿರುವಂತಹ ಚಾಲಕ ಮತ್ತು ಸಹ ಪ್ರಯಾಣಿಕ ರಕ್ಷಣಾತ್ಮಕ ಪಟ್ಟಿ ಧರಿಸೋದು. ಅಂದ್ರೇನು? ಬೆಲ್ಟ್ ಹಾಕೋತಾರಲ್ವಾ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಅದು. ಅದಕ್ಕೆ ಕಾರಣ ಏನು? ಅಪಘಾತದಲ್ಲಿ ಗಾಯಗೊಳ್ಳುವುದರಿಂದ ಪಾರಾಗೋದಕ್ಕೆ ಅಥವಾ ಪೊಲೀಸರು ವಿಧಿಸುವ ಜುಲ್ಮಾನೆಯಿಂದ, ಅಂದ್ರೇನು ಫೈನ್ ಅಂತ ಏನ್ ಹೇಳ್ತೀವಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾರೆ. ಸೊ ಇದಿಷ್ಟು ಏನು? ಟೈಪ್ಸ್ ಆಫ್ ರಿಇನ್ಫೋರ್ಸ್ಮೆಂಟ್. ಅಂದ್ರೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಏನು, ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಏನು. ಸೊ ಹೆಚ್ಚಾಗಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಇಂದ ನಾವು ಒಳ್ಳೆಯ ಬದಲಾವಣೆಗಳನ್ನ ತರಬಹುದು ಅನ್ನೋದು ಇದರಿಂದ ಗೊತ್ತಾಯ್ತು. ಈಗ ಶಿಕ್ಷೆ ಮತ್ತು ಕಲಿಕೆ ಅಂದ್ರೆ ಏನು? ಪನಿಷ್ಮೆಂಟ್ ಅಂಡ್ ಲರ್ನಿಂಗ್. ಯಾವುದೇ ಶಿಕ್ಷೆ ಪ್ರತಿಕ್ರಿಯೆಯನ್ನ ಅಥವಾ ವರ್ತನೆಯನ್ನ ಪರಿಪೂರ್ಣವಾಗಿ ದಮನ ಮಾಡೋದಿಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಶಿಕ್ಷೆ ಕೊಟ್ರೆ ಇಲ್ಲಿ ಪರಿವರ್ತನೆ ಆಗುತ್ತೆ, ವರ್ತನೆಯಲ್ಲಿ ನಾನು ಬದಲಾವಣೆ ತರ್ತೀನಿ ಅನ್ನೋದು ತಪ್ಪು. ಅಲ್ಪ ಶಿಕ್ಷೆ ಅಥವಾ ತಡವಾಗಿ ನೀಡುವ ಶಿಕ್ಷೆ ಯಾವುದೇ ಪರಿಣಾಮವನ್ನ ಬೀರಲಾರದು. ಶಿಕ್ಷೆ ತೀವ್ರವಾಗಿದ್ದಷ್ಟು ದಮನ ಪರಿಣಾಮ ದೀರ್ಘಕಾಲ ಇರುತ್ತೆ, ಆದರೆ ಅದರ ಪರಿಣಾಮ ಶಾಶ್ವತ ಅಲ್ಲ. ಕೆಲವೊಂದ್ ವೇಳೆ ಏನಾಗುತ್ತೆ? ಶಿಕ್ಷೆ ಎಷ್ಟೇ ತೀವ್ರವಾಗಿದ್ರೂ ಯಾವುದೇ ಪರಿಣಾಮವೂ ಬೀರೋದಿಲ್ಲ. ಬದಲಾಗಿ ಶಿಕ್ಷೆಗೆ ಒಳಪಟ್ಟಂತ ವ್ಯಕ್ತಿ ಏನಿರ್ತಾನೋ, ಶಿಕ್ಷೆ ನೀಡಿದ ವ್ಯಕ್ತಿ ಅಥವಾ ಸಂಸ್ಥೆ ಬಗ್ಗೆ ತೀವ್ರವಾದ ಅಸಮಾಧಾನ ಮತ್ತು ಅತೃಪ್ತಿಯನ್ನ ವ್ಯಕ್ತಪಡಿಸ್ತಾನೆ. ಈಗ ಪ್ರೇರಣೆ ಮತ್ತು ಕಲಿಕೆ. ಪ್ರೇರಣೆ ಜೀವಿಯು ಗುರಿ ಸಾಧನೆಯ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗುವಂತೆ ಮಾಡುತ್ತೆ. ಪ್ರೇರಣೆ ಅನ್ನುವಂಥದ್ದು ಒಬ್ಬ ಜೀವಿ ಅಥವಾ ಒಬ್ಬ ವ್ಯಕ್ತಿ ಗುರಿ ಸಾಧನೆಯ ದಿಕ್ಕಿನಲ್ಲಿ ಕಾರ್ಯೋನ್ಮುಖವಾಗಿರುವಂತೆ ಅದು ಮಾಡುತ್ತೆ. ಗುರಿ ಸಾಧನೆ ಆಗುವವರೆಗೂ ಆ ಕಾರ್ಯ ಮುಂದುವರಿತಾನೆ ಇರುತ್ತೆ. ಕಲಿಕೆಗೆ ಪ್ರೇರಣೆ ತುಂಬಾನೇ ಅಗತ್ಯ ಆಗಿದೆ. ತಾಯಿ ಇಲ್ಲದಿರುವಾಗ ಮಗು ಅಡಿಗೆ
ಮನೆಗೆ ಹೋಗೋದು ಯಾಕೆ ಅಂದ್ರೆ ಸಿಹಿ ಅಂದ್ರೆ ಮಗುಗೆ ಇಷ್ಟ ಇರುತ್ತೆ. ಆದ್ರಿಂದ ಅಮ್ಮ ಸಿಹಿ ತಿನಿಸು ಇಟ್ಟಿರುವ ಡಬ್ಬಕ್ಕಾಗಿ ಮಗು ಹುಡುಕಾಟ ನಡೆಸ್ತಾ ಇರುತ್ತೆ. ಸೊ ಹುಡುಕಾಡಿ ಸಿಹಿ ಇರುವ ಡಬ್ಬವನ್ನ ಪತ್ತೆ ಹಚ್ಚುತ್ತೆ. ಓಕೆ, ಹಾಗೇನೆ ಹಸಿದ ಇಲಿಯೊಂದನ್ನ ಒಂದು ಪೆಟ್ಟಿಗೆಯಲ್ಲಿ ಕೂಡ ಹಾಕಿದಾಗ ಇಲಿ ಪೆಟ್ಟಿಗೆಯಲ್ಲೆಲ್ಲ ಓಡಾಡುತ್ತೆ. ಆಗ ಆಕಸ್ಮಿಕವಾಗಿ ಸ್ಕಿನ್ನರ್ ಬಾಕ್ಸ್ ಏನಿರುತ್ತೆ ಅಲ್ಲಿ ಅಗುಳಿಯನ್ನ ಒತ್ತೋದ್ರಿಂದ ಆಹಾರದ ಕಾಳು ಡಬ್ಬದಲ್ಲಿ ಬೀಳುತ್ತೆ. ಈ ರೀತಿ ಪದೇ ಪದೇ ಅಗುಳಿಯನ್ನ ಒತ್ತಿದಾಗ್ಲೆಲ್ಲ ಆಹಾರ ಡಬ್ಬದಲ್ಲಿ ಬೀಳ್ತಾ ಇರುತ್ತೆ. ನಂತರ ಅದು ಅಭ್ಯಾಸ ಆಗುತ್ತೆ. ಇಲಿಯನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಬಿಟ್ಟ ತಕ್ಷಣ ಅದು ಅಗುಳಿಯನ್ನ ಸುಲಭವಾಗಿ ಒತ್ತುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ? ಕಲಿಕೆ. ಸೊ ಕಲಿಯೋದಕ್ಕೆ ವೆರಿ ಫಸ್ಟ್ ಏನ್ ಬೇಕು? ಮೋಟಿವೇಶನ್ ಬೇಕು. ಸೊ ಪ್ರೇರಣೆಯುಕ್ತ ಕಲಿಕೆ ಏನಾಗುತ್ತೆ? ಅದು ದೀರ್ಘಕಾಲ ಒಳ್ಳೆಯ ಕಲಿಕೆಯನ್ನ ಅದು ನಿರಂತರವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ, ಆಸಕ್ತಿಯನ್ನ ಮೂಡಿಸುತ್ತೆ. ಓಕೆ, ಜೊತೆಗೆ ಶೈಕ್ಷಣಿಕ ಒಂದು ದಾಖಲೆ ಅಂತ ಏನ್ ಹೇಳ್ತೀವಿ, ಅಥವಾ ಶೈಕ್ಷಣಿಕವಾಗಿ ಮಗು ಎಲ್ಲಾ ರೀತಿಯಿಂದನೂ ಡೆವಲಪ್ಮೆಂಟ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್. ಪ್ರೇರಣೆ ಮತ್ತು ಕಲಿಕೆ, ಶಿಕ್ಷೆ ಮತ್ತು ಕಲಿಕೆ, ಜೊತೆಗೆ ಪುನರ್ಬಲನ ವಿಧಗಳು. ಇವೆಲ್ಲ ನಾವು ಯಾವುದರ ಅಡಿಯಲ್ಲಿ ನೋಡಿದ್ವಿ? ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ನೋಡಿದ್ವಿ. ಓಕೆ, ಸೊ ಇಲ್ಲಿಯವರೆಗೂ ಕಲಿಕಾ ವರ್ಗಾವಣೆ ಮತ್ತೆ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ನಾವು ನೋಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಕಲಿಕಾ ನ್ಯೂನತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.